ಏನು ಟಿವಿಕೆಗೆ ವಿಸಿಕೆ ಬೆಂಬಲ ಘೋಷಣೆ ಮಾಡೇ ಬಿಡುತ್ತಾ ಅನ್ನೋ ಪ್ರಶ್ನೆ. 116 ಶಾಸಕರ ದಳಪತಿ ವಿಜಯ್ಗೆ ಇನ್ನೆರಡು ಸಿಕ್ಕೇ ಬಿಡುತ್ತಾ? ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ತನ್ನ ನಿರ್ಧಾರ ಪ್ರಕಟಿಸುತ್ತಾ? ಇಬ್ಬರು ಶಾಸಕರ ಸಹಿಯುಳ್ಳ ಬೆಂಬಲ ಪತ್ರವನ್ನ ಸಲ್ಲಿಸ್ತಾರಾ? ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಭೇಟಿ ನೀಡುತ್ತಾರೆ. ಟಿವಿಕೆಗೆ ವಿಸಿಕೆ ಬೆಂಬಲ ಒಂದು ಸಿಕ್ಕಬಿಟ್ರೆ ಮುಗಿದೋಯ್ತು, ಅಲ್ಲಿಗೆ ನೋ ಟೆನ್ಷನ್. 116 ಇದ್ದಿದ್ದು 118 ಆಗುತ್ತೆ. ಸೊ ಆರಾಮಾಗಿ ಸರ್ಕಾರ ರಚನೆ ಮಾಡಬಹುದು. ಇಲ್ಲಿ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ನವ್ರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಕಾಂಗ್ರೆಸ್ ಹಳೆ ಪಕ್ಷ, ಅನುಭವ ಇದೆ ಅಲ್ಲಿನ ನಾಯಕರಿಗೆ. ಸೊ ವಿಸಿಕೆ ನಾಯಕರನ್ನ ಮನವೊಲಿಸುವ ಪ್ರಯತ್ನವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಬಟ್ ಇಲ್ಲಿ ಇನ್ನುಳಿದಂಥ 4 ಜನ ಶಾಸಕರು ಬಂದಿದ್ದಾರಲ್ಲ, ಸಣ್ಣ ಪುಟ್ಟ ಪಕ್ಷಗಳ 4 ಜನ ಶಾಸಕರು, ಅವರು ಮನವೊಲಿಸುವಲ್ಲಿ ಪಾತ್ರ ದೊಡ್ಡದಿರೋದು ಕಾಂಗ್ರೆಸ್ನದ್ದು. ದೊಡ್ಡ ಪಾತ್ರ ವಹಿಸಿದ್ದಾರೆ ಕಾಂಗ್ರೆಸ್ ಶಾಸಕರು, ಅದರಲ್ಲಿ ಡೌಟ್ ಇಲ್ಲ. ಬಟ್ ಈ ವಿಸಿಕೆ ಪಕ್ಷದವ್ರನ್ನ ಯಾಕೆ ಮನವೊಲಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ? ಏನಂತ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ? ಇದು ಭಾಳ ಸೀಕ್ರೆಟ್ ಆಗಿರುವಂಥ ವಿಚಾರ ಇದು. ಬಟ್ ಹೊರಗಡೆ ಬಂದಿರುವಂಥ ಮಾಹಿತಿ ಪ್ರಕಾರ DCM ಸ್ಥಾನ ಕೇಳ್ತಾ ಇದ್ದಾರೆ, ಒಂದು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ, ಜೊತೆಗೆ ತಿರುಚಿ ಆ ಕ್ಷೇತ್ರ ಏನಿದಿಲ್ಲ ಅದನ್ನು ನಮಗೆ ಬಿಟ್ಟು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಇದೆಲ್ಲ ಮಾತುಕತೆಗಳು ಹೊರಗೆ ಬರ್ತಾ ಇದೆ. ಬಟ್ ಒಂದಿಷ್ಟು ಅಷ್ಟೇ ಬೇಡಿಕೆಗಳಾದರೆ ಅದನ್ನು ಏನೋ ಒಂದು ಮಾಡ್ಬೋದಾಗಿತ್ತೇನೋ. ಬಟ್ ಏನು ಈ ಲೆವೆಲ್ಗೆ ಆಗ್ತಾ ಇದೆ ಇದು ತಮಿಳುನಾಡಿನ ರಾಜಕಾರಣ? ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅನ್ನೋ ಪ್ರಶ್ನೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ. ಎಸ್, ಗಮನಿಸ್ತಾ ಇದ್ದೀವಿ. ಈ CVK ಪಕ್ಷದ ಸಂಸ್ಥಾಪಕರೊಬ್ಬರು ಇದ್ದಾರೆ, ತಿರುಮಾವಳನ್ ಅಂತ ಹೇಳಿ ಅವ್ರ ಹೆಸರು. ಎಸ್, VCK ಪಕ್ಷದ ಸಂಸ್ಥಾಪಕರು. ಸೊ ತಿರುಮಾವಳನ್ ಇದಾರಲ್ಲ, ಅವರು ಈಗ ನಿರ್ಧಾರವನ್ನು ಮಾಡಬೇಕಾಗಿದೆ. ಇವರ ಪಕ್ಷದಲ್ಲಿ ಗೆದ್ದಿರುವಂಥ MLAಗಳು ಇಬ್ಬರಿದ್ದಾರೆ. ಸೊ ಆ MLAಗಳು ಏನು ಹೇಳ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರು ಹೇಳಿದರೆ, ನಮ್ಮ ನಾಯಕರು ಅಂದರೆ ತಿರುಮಾವಳನ್ ಅವರು ಹೇಳಿದರೆ ನಾವು ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇರೋದು. ಅಂದರೆ ಆ ಶಾಸಕರ ಅಷ್ಟೇ ನಿರ್ಧಾರ ಆಗಿದ್ದರೆ ಅದು ಬೇರೆ ಕತೆ ಆಗ್ತಾ ಇತ್ತೇನೋ. ಬಟ್ ಇಲ್ಲಿ ಏನು ಬೇಡಿಕೆ ಇಡ್ತಾ ಇದ್ದಾರೆ ತಿರುಮಾವಳನ್ ಅವರು? ಏನು ಬೇಡಿಕೆ ಇಡಬಹುದು? ಸಹಜವಾಗಿ DCM ಕೇಳ್ತಾ ಇದ್ದಾರೆ ಅಂತ ಮಾತುಕತೆ ಕೇಳಿ ಬರ್ತಾ ಇದೆ. ಒಂದು ಹೊರಗೆ ಬರ್ತಾ ಇರುವಂಥ ಮಾಹಿತಿ ಇದು. DCM ಸ್ಥಾನ ಕೊಡಿ, ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ. ಈಗ ಹೆಂಗೆ ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ವಿಜಯ್ ಅವರು ಅಂತ ಅಂದರೆ, ಶತಾಯಗತಾಯ ಸರ್ಕಾರ ರಚನೆ ಮಾಡಲೇಬೇಕು, ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟು. ಹಂಗಾಗ್ಬಿಟ್ಟಿದೆ, ಈಗ ಟೈಟ್ ಪರಿಸ್ಥಿತಿ ಆಗಿದೆ. ಒಂದು ಕಡೆ CM ಸ್ಥಾನನೇ ಬಿಟ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ VCK ಅವರು ಅನ್ನೋ ಪ್ರಶ್ನೆ. CM ಸ್ಥಾನ ಈಗ ಮೈತ್ರಿ ಅಂತ ಬಂದಾಗ ಅದು ಸುಲಭದ ವಿಚಾರ ಅಲ್ಲ. ಮೈತ್ರಿಯನ್ನು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ ಭಾಳ ಕಷ್ಟ. 108 ಸ್ಥಾನಗಳನ್ನು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದಂಥ TVK, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂಥ TVK ಇವತ್ತು ಎಂಥ ಪರಿಸ್ಥಿತಿಯಲ್ಲಿದೆ ನೋಡಿ. AIADMKಯಲ್ಲಿ ಮತ್ತೆ ಭಾರಿ ಬಿರುಗಾಳಿ. ಷಣ್ಮುಗಂ ನೇತೃತ್ವದಲ್ಲಿ 35 ಶಾಸಕರ ಪ್ರತ್ಯೇಕ ಸಭೆ ನಡೆದಿದೆ. TVKಗೆ ಬೆಂಬಲ ನೀಡೋ ಕುರಿತಂತೆ ಸಮಾಲೋಚನೆ. ಪಳನಿಸ್ವಾಮಿಗೆ ಶಾಕ್ ಕೊಡೋದಕ್ಕೆ ಷಣ್ಮುಗಂ ನಿವಾಸದಲ್ಲಿ ಬಿಗ್ ಪ್ಲಾನ್ ನಡೀತಾ ಇದೆ. ಈ ರೀತಿಯಾಗಿ ಆಗಿಬಿಟ್ರೆ ಅಲ್ಲಿಗೆ ಈ VCK ಪಾರ್ಟಿಯವರನ್ನ ದೂರ ಇಟ್ಟುಬಿಡ್ತಾರೆ ವಿಜಯ್. ಇಷ್ಟು ಕಾಡಿಸ್ತಾ ಇದ್ದಾರಲ್ಲ ಆ ಪಾರ್ಟಿಯವರು ವಿಜಯ್ ಅವರಿಗೆ ಅಥವಾ TVKಗೆ. ಇರೋದೇ ಇಬ್ಬರು ಶಾಸಕರು, ಅದರಲ್ಲಿ ನೋಡಿದರೆ ಒಂದು DCM ಕೇಳ್ತಾ ಇದ್ದಾರೆ, ಜೊತೆಗೆ ಒಂದು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಬಟ್ ರಾಜಕೀಯವಾಗಿ ಲಾಭದ ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ ಯಾರೇ ಆದರೂ ಕೂಡ, ಅದರಲ್ಲಿ ಏನು ತಪ್ಪು ಅಂತ ಹೇಳೋದಕ್ಕೂ ಆಗಲ್ಲ. ಬಟ್ ಇದೆಲ್ಲದರ ನಡುವೆ ಈಗ AIADMKಯ 35 ಜನ ಶಾಸಕರು TVKಗೆ ಬೆಂಬಲ ಕೊಡೋದು
ನಿರ್ಧಾರ ಮಾಡ್ತಾ ಇದ್ದಾರೆ ಕೊಡಬೇಕಾ ಬೇಡವಾ ಅಂತ ಹೇಳಿ. ಈಗ ಷಣ್ಮುಗಂ ನೇತೃತ್ವದಲ್ಲಿ 35 ಜನ ಶಾಸಕರ ಪ್ರತ್ಯೇಕ ಸಭೆ ನಡೀತಾ ಇದೆ. ಪಳನಿಸ್ವಾಮಿ ಎಐಎಡಿಎಂಕೆಯ ನಾಯಕ, ಬಟ್ ಅವರು ಒಪ್ಕೊಳ್ತಾ ಇಲ್ಲ ಟಿವಿಕೆ ಜೊತೆಗೆ ಬರೋದಕ್ಕೆ. ಅಲ್ಲೇ ಇರುವಂತ ಮತ್ತೊಬ್ಬ ನಾಯಕ ಷಣ್ಮುಗಂ ಅವ್ರು ಹೇಳ್ತಾ ಇದ್ದಾರೆ ನಾವು ಟಿವಿಕೆ ಜೊತೆಗೆ ಹೋಗೋಣ, ಸರ್ಕಾರದ ಭಾಗವಾಗಿರೋಣ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಷಣ್ಮುಗಂ ಅವರ ಜೊತೆಗೆ ಅವರ ಮಾತಿಗೆ ಬದ್ಧರಾಗಿರೋದು 35 ಜನ ಶಾಸಕರು. 35 ಜನ ಶಾಸಕರು. ಸೊ ಅವರೆಲ್ಲರೂ ಕೂಡ ಟಿವಿಕೆಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಆಗಿ ಷಣ್ಮುಗಂ ನೇತೃತ್ವದಲ್ಲಿ 35 ಜನ ಟಿವಿಕೆ ಎಐಎಡಿಎಂಕೆ ಶಾಸಕರು ಟಿವಿಕೆಗೆ ಬೆಂಬಲ ಕೊಟ್ಟಿದ್ದೇ ಆದರೆ ಅಲ್ಲಿಗೆ ವಿಜಯ್ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸೋದ್ರಲ್ಲಿ ಡೌಟೇ ಇಲ್ಲ. ಸೊ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರಚನೆ ಆಗುತ್ತೆ, ಆರಾಮಾಗಿ ಸರ್ಕಾರ ರಚನೆ ಮಾಡಬಹುದು, ಅವಕಾಶ ಸಿಗುತ್ತೆ. ಬಟ್ ಇಲ್ಲಿ ನೋಡಿ 116ಕ್ಕೆ ಬಂದು ಕೂತಿದೆ. 116ಕ್ಕೆ ಬಂದರೆ ಸಂಖ್ಯಾಬಲ ಇನ್ನಿಬ್ಬರು ಬೇಕಾಗಿದ್ದಾರೆ, ಸಿಗ್ತಾ ಇಲ್ಲ. ಈ ವಿಸಿಕೆನವರು ಮಾತ್ರ ಬಹಳ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ನಾವು ಏನು ಲಾಭ ಪಡ್ಕೊಳ್ಬೋದು ರಾಜಕೀಯವಾಗಿ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ವಿಸಿಕೆ ಅವರು. ಸೊ ಹಾಗಾಗಿನೇ ಕುತೂಹಲ ಅಂತೂ ಸಿಕ್ಕಾಪಟ್ಟೆ ಇದೆ. ಜೊತೆಗೆ ಈ ಮೊನ್ನೆಯಿಂದಲೂ ಕೂಡ ಈ ಟಾಕ್ ಇದ್ದೇ ಇದೆ, 35 ಜನ ಶಾಸಕರು ಟಿವಿಕೆಗೆ ಬೆಂಬಲ ಕೊಡೋಣ ಅಂತ ಇದ್ದಾರೆ ಅನ್ನೋ ಒಂದು ಮಾತು ತಮಿಳುನಾಡಿನ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ರಿಸಲ್ಟ್ ಬಂದ ಮಾರನೇ ದಿನದಿಂದಲೂ ಕೂಡ ಈ 35 ಜನ ಶಾಸಕರು ಟಿವಿಕೆಗೆ ಹೋಗೋಣ ಅಂತಾನೆ ಹೇಳ್ತಾ ಇದ್ರಂತೆ. ಅದರಲ್ಲೂ ಪಳನಿಸ್ವಾಮಿ ಅವರು ಬೇಡ, ಯಾವುದೇ ಕಾರಣಕ್ಕೂ ಹೋಗೋದು ಬೇಡ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರಂತೆ.